ಸಂವಿಧಾನದ 4ನೇ ಅಂಗವಾಗಿರುವ ಪತ್ರಿಕೋದ್ಯಮ ಸಮಾಜದ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಶಾಸಕ ಎಚ್.ಡಿ. ತಮ್ಮಯ್ಯ ಅಭಿಪ್ರಾಯಿಸಿದರು. ನಗರದ ಕುವೆಂಪು ಕಲಾಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸಿದ ಪತ್ರಿಕಾ ದಿನಾಚರಣೆ 2025-2028ರ ನೂತನ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ KUWJ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬಹುಶಃ ಪತ್ರಿಕಾ ದಿನಾಚರಣೆಯನ್ನು 1843ರಲ್ಲಿ ಜುಲೈ 1ನೇ ತಾರೀಕು ಪ್ರಾರಂಭ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಕನ್ನಡದ ಒಂದು ಮಂಗಳೂರು ಸಮಾಚಾರ ಅಂತೇಳಿ ಕನ್ನಡ ದಿನಪತ್ರಿಕೆ 1843ರಲ್ಲಿ ಪ್ರಾರಂಭ ಆಗ್ತದೆ. ಹಾಗಾಗಿ ಆ ದಿನವನ್ನು ನೆನಪಿಟ್ಕೊಳ್ಳಲಿಕ್ಕೆ ಆ ಪತ್ರಿಕೆನ ಹೊರಗೆ ತಂದಂಥವ್ರು ಹರ್ಮನ್ ಫೆಡ್ರಿಕ್ ಮೂಗ್ಲಿಂಗ್ ಅಂತೇಳಿ ಅವರು ಏನು ಆ ಪತ್ರಿಕೆನ ಹೊರಗೆ ತರ್ತಾರೆ. ಹಾಗಾಗಿ ಅದರ ನೆನಪಿಗಾಗಿ ಜುಲೈ 1ನೇ ತಾರೀಕು ಪತ್ರಿಕಾ ದಿನವನ್ನು ಆಚರಣೆ ಮಾಡ್ತಾರೆ. ಈಗ ಇಡೀ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಯಾವತ್ತಾದರೂ ಒಂದು ಪತ್ರಿಕಾ ದಿನಾಚರಣೆಯನ್ನು ಸಂಘದವರು ನಡೆಸ್ತಾ ಇರೋದು ಬಹಳ ಒಂದು ಪ್ರಶಂಸನೀಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೆಗಳನ್ನು ಹೇಗೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ ಹೇಳ್ತೀವಿ, ಅದೇ ರೀತಿ ಪತ್ರಿಕೆಯನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಪತ್ರಿಕಾ ರಂಗ ಅಂತೇಳಿ 4ನೇ ಅಂಗವಾಗಿ ಗುರುತಿಸ್ತಾ ಇರ್ತಕ್ಕಂಥದ್ದು ನಮಗೂ ನಿಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸಿ.ಟಿ. ರವಿ ಅವರು ಮಾತನಾಡಿ, ಪತ್ರಿಕಾ ರಂಗ ಸತ್ಯದ ಕೈಗನ್ನಡಿಯಾಗಿದೆ. ಆದರೆ ಇಂದು ಮಾಧ್ಯಮಗಳು ಉದ್ಯಮದ ರೂಪ ಪಡೆದಿದ್ದು ಲಾಭ ನಷ್ಟವನ್ನ ಎದುರಿಸುತ್ತಿದೆ. ಜೊತೆಗೆ ತಾಂತ್ರಿಕತೆ ಬೆಳೆದಂತೆ ಮಾಧ್ಯಮಗಳಿಗೆ ಅನೇಕ ಸವಾಲುಗಳು ಎದುರಾಗುತ್ತಿವೆ ಎಂದರು. ಎಲ್ಲಿವರೆಗೂ ಪತ್ರಿಕಾ ರಂಗ ಆಗಿತ್ತು ಅಲ್ಲಿವರೆಗೂ ನಿರ್ಭೀತವಾಗಿ ಇತ್ತು ಪತ್ರಿಕೆಗಳು. ಪ್ರಜಾಪ್ರಭುತ್ವದ ಆಶಯಗಳನ್ನು ಎತ್ತಿ ಹಿಡಿಯೋ ಕೆಲಸನೂ ಮಾಡ್ತಾ ಇತ್ತು. ಸತ್ಯದ ಪ್ರತಿಪಾದನೆಯು ಬಹಳ ಸ್ಪಷ್ಟವಾಗಿ ಆಗ್ತಿತ್ತು. ಪತ್ರಿಕಾ ಉದ್ಯಮ ಆಗಿದೆ. ಈಗ ಉದ್ಯಮ ಅಂದಾಗ ಅದರ ಲಾಭ ನಷ್ಟದ ಲೆಕ್ಕಾಚಾರ ಹೆಚ್ಚಾಗುತ್ತೆ. ಉದ್ಯಮದಲ್ಲಿ ಮುಕ್ತತೆಗೆ ನಿಯಂತ್ರಣ ಸ್ವಾಭಾವಿಕವಾಗಿರುತ್ತೆ. ಯಾಕೆಂದ್ರೆ ಉದ್ಯಮದ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿಯೇ ಮುಂದೆ ಹೋಗ್ಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತೆ. ಉದ್ಯಮ ಆಗಿರೋ ಸಂದರ್ಭದಲ್ಲಿ ಬರೋದೆಲ್ಲ ಸತ್ಯನಾ ಅಂತಂದ್ರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಕೆಲವೊಮ್ಮೆ ಸತ್ಯ ಹೊಸಲು ದಾಟೋದಕ್ಕೆ ಮುಂಚೆ ಸುಳ್ಳು ಊರೆಲ್ಲ ಸುತ್ತಾಡಿ ಬಂದುಬಿಡುತ್ತೆ. ಸತ್ಯವನ್ನು ಸೋಲ್ಸಕ್ಕಾಗಲ್ಲ, ಆದರೆ ಸತ್ಯವನ್ನ ಸುಳ್ಳು ಕ್ಷಣಕಾಲ ಮರೆಮಾಚುವ ಕೆಲಸವನ್ನು ಮಾಡುತ್ತೆ. ಉದ್ಯಮ ಆಗಿರುವಂಥ ಕಾಲಘಟ್ಟದಲ್ಲಿ ಅದರ ಅಪಾಯವನ್ನು ನಾವು ಗ್ರಹಿಸ್ತಾ ಇದ್ದೀವಿ. ಇನ್ನು ಕಣ್ಣಿಗೆ ಪ್ರತ್ಯಕ್ಷ ಕಂಡಿದ್ದೆಲ್ಲ ಸತ್ಯನಾ ಅಂತಂದ್ರೆ ಪ್ರತ್ಯಕ್ಷ ಕಂಡಿದ್ದೆಲ್ಲ ಸತ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಗಾದೆ ಮಾತು ಹುಟ್ಟಿದೆ, ಪ್ರತ್ಯಕ್ಷ ಕಂಡ್ರೂ ಕೂಡ ಪ್ರಾಮಾಣಿಸಿ ನೋಡು ಅಂತ ಹೇಳಿ. ನಿಕಟಪೂರ್ವ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಕೆ.ವಿ. ಪ್ರಭಾಕರ್ ಅವರು ಮಾತನಾಡಿ, ಹಿಂದೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಯುವ ಸಮುದಾಯದಲ್ಲಿ ಕಲಿಕೆಯ ಆಸಕ್ತಿ ಮತ್ತು ಗುರಿಯಿತ್ತು. ಆದರೆ ಇಂದು ಆಸಕ್ತಿಯೂ ಇಲ್ಲ, ಗುರಿಯೂ ಇಲ್ಲವಾಗಿದೆ. ಪತ್ರಕರ್ತರಲ್ಲಿ ತಾಳ್ಮೆ ಮತ್ತು ಸಮಾಧಾನ ಇಲ್ಲದಿರುವುದರಿಂದ ಸತ್ಯದ ಸುದ್ದಿಗಳ ಜೊತೆಗೆ ಸುಳ್ಳು ಸುದ್ದಿಗಳು ರಾರಾಜಿಸುತ್ತಿವೆ ಎಂದು ವಿಷಾದಿಸಿದರು. ನನಗೆ ಒಂದು ಖುಷಿ ವಿಚಾರ ಏನು ಅಂತಂದ್ರೆ, ನಾನು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದಂತಹ ಹಲವಾರು ಹಿರಿಯ ಪತ್ರಕರ್ತರು ಇವತ್ತು ಇಲ್ಲಿದ್ದಾರೆ. ಅದರಲ್ಲಿ ಮೊದಲಿಗರು ನನ್ನ ಗುರುಗಳಾದಂಥ ಶ್ರೀಯುತ B.V. ಗೋಪಿನಾಥ್ ಅವರು. ನಾನು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಾಗ ಅವತ್ತಿನ ತಲೆಮಾರಿನ ಪತ್ರಕರ್ತರಲ್ಲಿ ಕಲಿಯುವಂಥ ಆಸಕ್ತಿ ಇತ್ತು, ಕಲಿಸುವಂಥ ಗುರುಗಳಿತ್ತು. ಆದರೆ ಇವತ್ತಿನ ತಲೆಮಾರಿನ ಪತ್ರಕರ್ತರಲ್ಲಿ ಆ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅದನ್ನು ರವಿ ಹೆಗಡೆ ಸರ್ ಅವರು ಕೂಡ ಹೇಳಿದ್ದಾರೆ. ಇದು ಬೇಸರದ ಸಂಗತಿ. ನಾವೆಲ್ಲ ಪತ್ರಿಕೋದ್ಯಮಕ್ಕೆ ಪಿನ್ ಹಿಡ್ಕೊಂಡು ಬಂದವರು, ಆದರೆ ಇವತ್ತಿನ ಪತ್ರಕರ್ತರು ಪಿನ್ ಹಿಡ್ಕೊಂಡೇ ಬರ್ತಾರೆ. ಬೆಳಿಗ್ಗೆ ಎದ್ದು ಯಾರಿಗೆ ಚುಚ್ಚಬೇಕು ಅಂತ ಕಾಯ್ತಾನೆ ಇರ್ತಾರೆ. ಹೀಗಾಗಿ ಇವತ್ತೇನು ಹೇಳಿದರು ರವಿ ಹೆಗಡೆ ಸರ್ ಅವರು, ತಮ್ಮಯ್ಯವರು ಮತ್ತು ಸಿ.ಟಿ. ರವಿ ಅವರು, ಅವರ ಮಾತುಗಳು ನಿಜವಾಗ್ಲೂ ಕೂಡ ಸತ್ಯ. ಅದನ್ನ ಎಲ್ಲರೂ ಕೂಡ ಇವತ್ತು ಹೊಸ ತಲೆಮಾರಿನ ಪತ್ರಕರ್ತರು ಅರ್ಥ ಮಾಡಿಕೊಂಡ್ರೆ ಬಹಳ ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಈಗಾಗಲೇ ಸೋಷಿಯಲ್ ಮೀಡಿಯಾ ಮತ್ತು ಶೃಂಗೇರಿ ಕ್ಷೇತ್ರದ ಶಾಸಕ ಟಿ.ಡಿ. ರಾಜೇಗೌಡ ಅವರು ಮಾತನಾಡಿ, ಪತ್ರಿಕೋದ್ಯಮ ಸಮಾಜದ ಏಳಿಗೆಗೆ ನಿರಂತರವಾಗಿ ಶ್ರಮಿಸುತ್ತಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಪತ್ರಿಕೆಗಳ ಪಾತ್ರ ಮಹತ್ವದಾಗಿದೆ. ಖಡ್ಗಕ್ಕಿಂತ ಲೇಖನಿ ಹರಿತವಾಗಿದ್ದು ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸ ಮಾಡುತ್ತಿದೆ ಎಂದು ಶ್ಲಾಘಿಸಿದರು. ಪತ್ರಿಕೋದ್ಯಮಕ್ಕೆ ತಾವೇನು ಪ್ರಾಸ್ತಾವಿಕವಾಗಿ ಅಧ್ಯಕ್ಷರು ಪ್ರಸ್ತಾಪ ಮಾಡಿದರು,
ನಾವು ಹಿಂದೆನೂ ಕೂಡ ಸಹಕಾರ ಕೊಟ್ಕೊಂಡು ಬಂದಿದ್ದೇವೆ, ಮುಂದೆ ಕೂಡ ಖಂಡಿತವಾಗೂ ಸಹಕಾರವನ್ನು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ. ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ನಾವು ಬಳೆಹೊನ್ನೂರಿನಲ್ಲಿ ಪತ್ರಿಕೋದ್ಯಮಕ್ಕೆ ಜಾಗವನ್ನು ಪಂಚಾಯತ್ ಮುಖಾಂತರ ಕೂಡ ಮಾಡಿದ್ದೇವೆ. ಯನ್ನಾಪುರದಲ್ಲಿದೆ, ಶೃಂಗೇರಿಯಲ್ಲೂ ಕೂಡ ಇದೆ, ಪತ್ರಕರ್ತರ ಕಟ್ಟಡ ಪ್ರಾರಂಭವಾಗಿದೆ. ಕೊಪ್ಪದಲ್ಲೂ ಕೂಡ ತಾವೊಂದು ಜಾಗವನ್ನು ಕೊಡಿಸುವಂಥ ಮತ್ತು ಕಟ್ಟಡಕ್ಕೆ ಅನುದಾನ ಕೊಡುವಂಥ ಕೆಲಸಗಳನ್ನು ನಮ್ಮ ಅಧಿಕಾರ ಅವಧಿಯಲ್ಲಿ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ತರೀಕೆರೆ ಕ್ಷೇತ್ರದ ಶಾಸಕ ಜಿಎಚ್ ಶ್ರೀನಿವಾಸ್ ಅವರು ಮಾತನಾಡಿ, ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ಬೆನ್ನೆಲುಬು, ಸಮಾಜದಲ್ಲಿ ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡುತ್ತಿದೆ ಎಂದರು. ಪ್ರಜಾಪ್ರಭುತ್ವದ ಬೆನ್ನೆಲುಬು ಯಾರೇನಪ್ಪ ಅಂತಂದರೆ ಈ ಪತ್ರಕರ್ತರು ಪ್ರಜಾಪ್ರಭುತ್ವದ ಬೆನ್ನೆಲುಬಾಗಿ ಕೆಲಸ ಮಾಡ್ತಿದ್ದಾರೆ. ಅವರು 24/7 ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಫ್ರೀಯಾಗಿ, ಫೇರ್ ಆಗಿ ಮತ್ತು ರೆಸ್ಪಾನ್ಸಿಬಲ್ ಆಗಿ ಅವರು ಸಮಾಜದಲ್ಲಿ ಕೆಲಸ ಮಾಡ್ತಾ ಬಂದಿರೋದು ನಿಜವೂ ಕೂಡ ಸಂತೋಷ. ಇವತ್ತು 4ನೇ ಸ್ತಂಭ ಯಾವುದಪ್ಪ ಅಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಈ ಇದು ಪತ್ರಿಕಾ ರಂಗ. ನಿಜವೂ ಕೂಡ ಅವರಿಗೆ ಒಂದು ಒಳ್ಳೆಯ ಸ್ಥಾನ ನಮ್ಮ ಇಡೀ ಸಮಾಜದಲ್ಲಿ ಮತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ಮಾತನಾಡಿ, ಸಂಘದ ವತಿಯಿಂದ ಪತ್ರಿಕೋದ್ಯಮದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರ ಹೆಸರಿನಲ್ಲಿ ದತ್ತಿ ಪ್ರಶಸ್ತಿಯನ್ನ ಇತ್ತೀಚಿನ ವರ್ಷಗಳಿಂದ ನಿರಂತರವಾಗಿ ನೀಡುತ್ತಿದ್ದು, ಇಂದು 5ನೇ ದತ್ತಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದರು. ನಿಮ್ಮೆಲ್ಲರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥ ವರದಿಗಾರರಿಗೆ, ಹಾಗೆ ಎಲ್ಲ ಹಂತಗಳಲ್ಲಿ ಕೆಲಸ ಮಾಡುವಂಥ ಸುದ್ದಿ ಮನೆ ಒಳಗಡೆ ಇರುವಂಥ ಎಲ್ಲ ಸನ್ಮಿತ್ರರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ಮೊಟ್ಟ ಮೊದಲ ಬಾರಿಗೆ ಈ ಥರದ ಒಂದು KWD ದತ್ತಿ ಅವಾರ್ಡ್ ಫಂಕ್ಷನನ್ನು, ರಾಜ್ಯ ಮಟ್ಟದ ಫಂಕ್ಷನನ್ನು ಇಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಭಾಳ ಯೋಚನೆ ಮಾಡಿದ್ವಿ, ಇದರ ಜವಾಬ್ದಾರಿಯನ್ನು ಯಾರಿಗೆ ಕೊಡಬೇಕು ಅಂತೇಳಿ. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನಾನಾ ಕಾರಣಕ್ಕಾಗಿ, ನಾನಾ ವೈರುಧ್ಯಗಳ ನಡುವೆ ಬೇರೆ ಬೇರೆ ಆ್ಯಂಗಲಲ್ಲಿ ಏನೇನೋ ಒಂದಷ್ಟು ವ್ಯತ್ಯಾಸಗಳಾಗಿತ್ತು. ಆದರೆ ಅದನ್ನೆಲ್ಲವನ್ನೂ ಸರಿಪಡಿಸುವಂಥ ಕೆಲಸವನ್ನು ಇಲ್ಲಿಯ ಗೆಳೆಯರು ಆತ್ಮೀಯವಾಗಿ ಪ್ರೀತಿಯಿಂದ ಒಗ್ಗೂಡಿ ಮಾಡಿದ್ದಾರೆ. ಹಾಗಾಗಿ ಇಂಥ ಕಾರ್ಯಕ್ರಮವನ್ನು ಒಂದು ಜಿಲ್ಲೆ ಒಳಗಡೆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಸಂಘಟನೆ ಮಾಡುವುದು ಭಾಳ ಸವಾಲಿನ ಕೆಲಸ. ಹಾಗಾಗಿ ಈ ಕೆಲಸವನ್ನು ಮಾಡಿದಂಥ ಅನಿಲ್ ಆನಂದ್ ಅವರ ನೇತೃತ್ವದ ಎಲ್ಲ ತಂಡಕ್ಕೆ ನಿಮ್ಮ ಜೋರು ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಪತ್ರಕರ್ತರ ಹಕ್ಕುಗಳ ರಕ್ಷಣೆ, ವಾರ್ಷಿಕ ಪ್ರಶಸ್ತಿ ಪ್ರದಾನ ಮತ್ತು ಸರ್ಕಾರದ ಸೌಲಭ್ಯಗಳಿಗಾಗಿ ನಿರಂತರ ಹೋರಾಟ ನಡೆಸುವ ಮೂಲಕ ಪತ್ರಕರ್ತರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದೆ. ಪತ್ರಕರ್ತರ ಮೇಲಿನ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಿ ಕಾನೂನು ಹಾಗೂ ನೈತಿಕ ಬೆಂಬಲ ನೀಡುತ್ತಿದೆ ಎಂದರು. ಮತ್ತು ಹಾಗೂ ಜನರ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ಸಂಕಲ್ಪವನ್ನು ಇಂದು ನಿಮ್ಮೆಲ್ಲರಿಗೆ ವ್ಯಕ್ತಪಡಿಸುತ್ತೇನೆ. ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಪತ್ರಕರ್ತನಿಗೂ ಸಂಘವು ಬಲವಾಗಿ ನಿಲ್ಲುವಂತೆ, ಅವರ ಸಮಸ್ಯೆಗಳು ಸ್ಪಂದಿಸುವಂತೆ, ವೃತ್ತಿಪರ ಬೆಳವಣಿಗೆ ಅಗತ್ಯವಾದ ಕಾರ್ಯಕ್ರಮಗಳನ್ನು ರೂಪಿಸುವಂತೆ ಹಾಗೂ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಸಾಗುವಂತೆ ಶ್ರಮಿಸುತ್ತೇನೆ. ಸಂಘದ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ. ಚಿಕ್ಕಮಗಳೂರು ಪತ್ರಿಕೋದ್ಯಮಕ್ಕೆ ಬಹಳಷ್ಟು ಇತಿಹಾಸವಿದೆ. ಆದರೂ ನಮ್ಮಲ್ಲಿ ಒಂದು ಪತ್ರಿಕಾ ಭವನದ ಕೊರತೆ ಎದ್ದು ಕಾಣುತ್ತಿದೆ. ಸಮಾಜದ ಎಲ್ಲ ಸ್ತರದವರಿಗೂ ತಮ್ಮದೇ ಆದ ಬೃಹತ್ ಭವನಗಳಿವೆ. ಪತ್ರಕರ್ತರಿಗೂ ಒಂದು ಬೃಹತ್ ಭವನದ ಅವಶ್ಯಕತೆ ಇದ್ದು ಅದನ್ನು ನಿರ್ಮಿಸಿಕೊಡೋದು ನಮ್ಮ ಎಲ್ಲ ಮಾನ್ಯ ಶಾಸಕರು, ಚಿಕ್ಕಮಗಳೂರು ಜಿಲ್ಲೆಯ ಮಾನ್ಯ ಶಾಸಕರಿದ್ದಾರೆ, ಪತ್ರಿಕಾ ಭವನ ನಿರ್ಮಿಸಿಕೊಡ್ಬೇಕು ಅಂತ ನಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ಸರ್. ಈ ಹಂತದಲ್ಲಿ ಓದುಗರು ಏನ್ ಮಾಡಬೇಕು ಅಥವಾ ಇರುವಂತ ಪತ್ರಿಕೋದ್ಯಮದ ದೊಡ್ಡ ಸಮಸ್ಯೆ ಏನು ಅಂತ ಕೇಳಿದ್ರೆ ಇದು ಯಾವುದೂ ಅಲ್ಲ. ಇದಕ್ಕಿಂತ ದೊಡ್ಡ ಸಮಸ್ಯೆ ಅನ್ನುವಂಥದ್ದು ವಿಶ್ವಾಸಾರ್ಹತೆ. ಇವತ್ತು ಯಾವುದೇ ಒಂದು ಮಾಧ್ಯಮವನ್ನು ನೋಡಿದ್ರೆ ಇದನ್ನ ನಂಬಬಹುದಾ ಅನ್ನುವಂಥದ್ದು ಮೊದಲೇ ನಮಗೆ ಬರುವಂತಹ ಡೌಟ್. ಇದು ಹೇಳ್ತಿರೋದು ಸರಿನಾ, ಇವ್ರು ಹೇಳ್ತಿರೋದು ಸರಿನಾ, ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಅಂದ್ರೆ ಸತ್ಯ ಯಾವುದು ಅಂತ ಏನು ಯೋಚನೆ ಬರುತ್ತೆ. ಅದು ಇವತ್ತು ನಮ್ಮ ಓದುಗರ ಮುಂದೆ ಇರುವಂತಹ, ಸಮಾಜದ ಮುಂದೆ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಅಂತ ನನಗೆ ಅನ್ಸುತ್ತೆ. ಇದನ್ನ ನಾವು ಪತ್ರಿಕಾ ಉದ್ಯಮಿಗಳು, ಇಲ್ಲಿರುವಂಥವ್ರು, ಸಹಪತಿಕರು ಎಲ್ಲರೂ ಸೇರಿ ಒಂದು ಆತ್ಮವಿಮರ್ಶೆ ಮಾಡ್ಕೋಬೇಕಾದಂತಹ ಕಾಲ. ನಾವು ಇದನ್ನ ಹೇಗೆ ಒಂದು ರೀತಿಯಲ್ಲಿ ಓದುಗರಿಗೆ, ಸಮಾಜಕ್ಕೆ ಬೇಕಾದ ರೀತಿಯಲ್ಲಿ, ಉಪಯುಕ್ತವಾದಂಥ ರೀತಿಯಲ್ಲಿ ಇದನ್ನ ಫೈನ್ ಟ್ಯೂನ್ ಮಾಡಬಹುದು ಅನ್ನೋಂಥದ್ದು
ಸಮಾರಂಭದಲ್ಲಿ ರಾಷ್ಟ್ರೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಮದನ್ ಗೌಡ, ಕನ್ನಡಪ್ರಭ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕ ರವಿ ಹೆಗಡೆ, ಸಂಪಾದಕ ಜೋಗಿ, ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಉಪಸ್ಥಿತರಿದ್ದರು.